ನಮಸ್ಕಾರ ಗೆಳೆಯರೇ, ಬನ್ನಿ ಹೊಸದೊಂದು ಕಥೆಯನ್ನು ನೋಡೋಣ. ಗಂಡ ಕೆಲಸಕ್ಕೆ ಹೋದಾಗ ಮನೆಯಲ್ಲಿ ಮಾಡಿಕೊಂಡ ಕಥೆ. ಇದು ರಿಯಲ್ ಕಥೆ. ನೋಡೋಣ ಬನ್ನಿ. ಮಜಾ ಬಂದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಫ್ರೀ ವಿಡಿಯೋ ಕೊಡ್ತಾ ಇರ್ತೀನಿ ಮುಂದೆ. ನೆಕ್ಸ್ಟ್, ಹಾಯ್ ಫ್ರೆಂಡ್ಸ್, ನಾನು ಅನಿತಾ, 26 ವರ್ಷ, ವಿವಾಹಿತೆ. ನನ್ನ ಒಂದು ಅನುಭವವನ್ನು ನಿಮಗಾಗಿ ಬರೆಯುತ್ತಿದ್ದೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಾನು ನನ್ನ ಗಂಡ ಬಿಟ್ಟರೆ ಬೇರೆ ಯಾರ ಜೊತೆ ಸೆಕ್ಸ್ ಮಾಡಿರಲಿಲ್ಲ. ಮಾಡಬೇಕೆಂಬ ಆಸೆ ಇತ್ತು, ಆದರೆ ಹೆದರಿಕೆಯಿಂದ ಸುಮ್ಮನೆ ಇದ್ದೆ. ನನ್ನ ಗಂಡ ದೂರದ ಊರಿನಲ್ಲಿ ಕೆಲಸದಲ್ಲಿದ್ದಾರೆ. ಅವರು ಸಮಯ ಸಿಕ್ಕಾಗ ಮಾತ್ರ ಬರುತ್ತಾರೆ. ಆಗಾಗ ನನ್ನ ಯಾರ ಜೊತೆಯಲ್ಲಾದರೂ ಸೆಕ್ಸ್ ಮಾಡಬೇಕೆಂದು ಅನಿಸಿದರೂ ಸುಮ್ಮನೆ ಇದ್ದೆ. ತುಂಟಾಟ ಬ್ಲಾಗ್ ನೋಡುತ್ತಾ ಜೊತೆಯಲ್ಲಿದ್ದ ನನ್ನ ಆತ್ಮೀಯ ಗೆಳತಿ ಗೀತಾ ಸಹ ನನ್ನ ವಯಸ್ಸಿನವಳೆ. ನಾವಿಬ್ಬರು ತುಂಬಾ ಎಲ್ಲ ವಿಷಯಗಳು ಮಾತನಾಡುತ್ತಾ ಇದ್ದೆವು. ಅವಳು ಸುಮಾರು ಹುಡುಗರ ಜೊತೆ ಸೆಕ್ಸ್ ಮಾಡಿದಳು. ಪ್ರತಿಯೊಂದು ಹುಡುಗನ ಜೊತೆ ಸೆಕ್ಸ್ ಮಾಡಿದಾಗ ನನ್ನ ಹತ್ತಿರ ಹೇಳ್ತಿದ್ದಳು. ನನಗೂ ಕೂಡ ಅವಳ ಜೊತೆ ಸೇರಿ ಸೆಕ್ಸ್ ಮಾಡಬೇಕೆಂದು ಅನಿಸಿದರೂ ಹೇಳದೆ ಸುಮ್ಮನಿದ್ದೆ. ತುಂಟಾಟ ಬ್ಲಾಗ್ ಓದುತ್ತಾ ನನ್ನ ಆಸೆಗಳನ್ನು ತಿಳಿಸಿಕೊಳ್ಳುತ್ತಾ ಇದ್ದೆ. ಒಂದು ಸಲ ಬ್ಲಾಗ್ನ ಒಂದು ಕತೆ ನನ್ನ ಅಭಿಪ್ರಾಯ ಬರೆದಿದ್ದಕ್ಕೆ ಅದಕ್ಕೆ ಅವರಿಂದ ರಿಪ್ಲೈ ಬಂತು. ಅದರಲ್ಲಿ ಅವರ ಇಮೇಲ್ಗೆ ನಾನು ರಿಪ್ಲೈ ಕೊಟ್ಟೆ. ನಂತರ ನಾವಿಬ್ಬರು ದಿನ ಚಾಟ್ ಮಾಡ್ತಾ ಇದ್ದೆವು. ಸುಮಾರು ಸಲ ವಿನಯ್ ನನ್ನ ಮೀಟ್ ಮಾಡಲು ಪ್ರಯತ್ನಿಸಿದ್ದ. ನಾನು ಸಹಕರಿಸಲಿಲ್ಲ. ಚಾಟ್ನಲ್ಲಿ ಎಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ದೆವು. ಆನ್ಲೈನ್ನಲ್ಲಿ ಸೆಕ್ಸ್ ಕೂಡ ಮಾಡ್ತಾ ಇದ್ದೆವು. ಆದರೆ ಯಾಕೋ ಅವನ ಜೊತೆ ರಿಯಲ್ ಆಗಿ ಮಾಡಬೇಕೆನಿಸಿತ್ತು. ಅವನಿಗೂ ನನ್ನ ಜೊತೆ ಮಾಡಬೇಕೆನಿಸಿತ್ತು. ಒಂದು ಸಲ ಇಬ್ಬರು ಮೀಟ್ ಆದೆವು. ನಾನು ಆತಂಕದಿಂದಲೇ ಅವನನ್ನು ಮೀಟ್ ಮಾಡಿದೆ. ಮೊದಲು ಸಲ ಅವನನ್ನು ನೋಡಿದ ನನ್ನ ಮೈ ಜುಮ್ ಅಂತ ಆಯಿತು. ತುಂಬಾ ಮುದ್ದು, ಚಿಗುರು ಮೀಸೆಯ ಯುವಕ ಅಷ್ಟೇ. ತರಲೆ ಎತ್ತರವಾದ ದೇಹ, ವಿಶಾಲವಾದ ಎದೆ, ಬ್ಲಾಗ್ನಂತೆ ತುಂಟ ಕೂಡ. ಮೀಟ್ ಆದ ಮೊದಲ ಸಲ ಸರಿಯಾಗಿ ಮಾತನಾಡಲಿಲ್ಲ. ಅವನ ಅಷ್ಟೇ. ನಾನು ಆದಷ್ಟು ಬೇಗನೆ ಬಂದು ಬಿಟ್ಟೆ. ಅಂದು ರಾತ್ರಿ ನನಗೆ ನಿದ್ದೆನೇ ಬರಲಿಲ್ಲ. ಅವನ ಚಿತ್ರ ಕಣ್ಮುಂದೆ ಬರ್ತಾ ಇತ್ತು. ಆ ಸುಂದರ ಸದ್ರೂಪಿ ಯುವಕನ ನೋಡಿದರೆ ಎಂತಹ ಹುಡುಗಿಯೂ ಅವನ ತಲೆಗೆ ಬೀಳುವುದರಲ್ಲಿ ಸಂದೇಹವೇ ಇಲ್ಲ. ಮದುವೆಯಾಗಿ ಸೆಕ್ಸ್ನ ಅನುಭವವಾಗಿರುವ ನನಗೆ ಹಾಗೆ ಅನಿಸಿದರೆ ಇನ್ನು ಮದುವೆ ಆಗದ ಯುವತಿಯ ಗತಿಯೇನು ಅನಿಸಿತು. ನಂತರ ದಿನಗಳಲ್ಲಿ ಆಗಾಗ ಮೀಟ್ ಆಗ್ತಾ ಇದ್ದೆವು. ಆದರೆ ಒಂದು ಸಲ ಅವನ ಜೊತೆ ಸೆಕ್ಸ್ ಮಾಡುವ ಬಗ್ಗೆ ಹೇಳಿರಲಿಲ್ಲ. ಇಬ್ಬರು ಮೀಟ್ ಆದಾಗ ಸೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೆವು. ಅವನನ್ನ ಮೀಟ್ ಮಾಡಿದ ದಿನ ರಾತ್ರಿ ನನಗೆ ಅವನದೇ ನೆನಪು, ನಿದ್ದೆನೇ ಬರುತ್ತಿರಲಿಲ್ಲ. ಒಂದು ದಿನ ನಾನು ಅವನ ಜೊತೆ ಮಾಡಬೇಕೆನಿಸಿತ್ತು. ಏನು ಆದರೂ ಆಗಲಿ ಕೇಳಬೇಕು ಅನಿಸಿತ್ತು. ಫೋನ್ ಮಾಡಿ ಪಾರ್ಕ್ಗೆ ಕರೆದೆ. ಅವನು ಬಂದ ನಂತರ ಇಬ್ಬರು ಮಾತಾಡುತ್ತಾ ಕೂತೆವು. ನನ್ನ ಹತ್ತಿರ ಬಂದ ನನ್ನನ್ನೇ ದಿಟ್ಟಿಸಿ ನೋಡಿದ. ಅವನ ತುಂಟ ಕಣ್ಣಲ್ಲಿ ಕಾಮ ಕಣಿಯುತ್ತಿತ್ತು. ಅವನೇ ನೋಡ್ತಾ ಇದ್ದೆ. ಅವನ ತುಂಟ ನೋಟಕ್ಕೆ ನನ್ನ ತೊಡೆ ಸಂಧಿ ಒದ್ದೆಯಾಗಿ ಬಿಟ್ಟಿತ್ತು. ಮೊಲೆಗಳು ದಪ್ಪವಾಗಿ, ಬ್ರಾ ಟೈಟ್ ಆಗಿ ಹೋಯಿತು. ನಾನು ಕಣ್ಣಲ್ಲಿ ಅವನನ್ನು ಉದ್ರೇಕಿಸಿದೆ. ಅವನು ಅಷ್ಟೇ ಕಣ್ಣಲ್ಲಿ ನನ್ನ ದೇಹವನ್ನು ಬೆತ್ತಲವಾಗಿ ಸ್ಕ್ಯಾನ್ ಮಾಡಿಬಿಟ್ಟ. ಇಬ್ಬರು ಮನಸ್ಸಿನಲ್ಲೂ ಆಸೆ ಚಿಗುರಿತ್ತು. ಅವನ ಮನಸ್ಸಿನಲ್ಲೂ ಆಸೆ ಇದ್ದರೂ ಹೇಗೂ ಹೇಳೋದು ಅಂತ ಚಡಪಡಿಸುತ್ತಾ ಇದ್ದ. ಕೊನೆಗೆ ನಾನೇ ಗಟ್ಟಿ ಮನಸ್ಸು ಮಾಡಿ, ನೀನು ನಮ್ಮ ಮನೆಗೆ ಹೋಗೋಣ ಅಂದ. ಅವನು ಖುಷಿಯಿಂದಲೇ ಬಂದ. ಇಬ್ಬರು ಮನೆಗೆ ಹೋದೆವು. ಮೊದಲ ಬಾರಿ ಗಂಡನಿಲ್ಲದ ಒಬ್ಬ ಯುವಕನ ಜೊತೆ ಸೆಕ್ಸ್ ಮಾಡಲು ಧೈರ್ಯವಾಗಿ ಹತ್ತಿರದಲ್ಲೇ ಇದ್ದ ಮನೆ ಬೇಗನೆ ಹೋದೆವು. ಒಳಗೆ ಹೋದ ಮೇಲೆ ವಿನಯ್ ಮನೆಯಲ್ಲೇ ಸುತ್ತ ನೋಡ್ತಾ ಇದ್ದ. ನಾನು ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದುಬಿಟ್ಟೆ. ನನ್ನನ್ನು ನೋಡಿ ವಿನಯ್ ಹತ್ತಿರ ಬಂದು ನಾನು ನಾಚುತ್ತಾ ಕೆಳಗೆ ನೋಡಿದ್ದೆ. ಅವನ ತುಣ್ಣೆ ಆಗಲೇ ಎದ್ದು ಗುಡಾರ ಎಬ್ಬಿಸಿತ್ತು. ಹಬ್ಬ ಎಷ್ಟು ದಪ್ಪದು ಅಂತ ಮನಸ್ಸಲ್ಲೇ ಊಹಿಸಿಕೊಂಡೆ. ವಾವ್ ಆಂಟಿ, ನೀವು ಎಷ್ಟು ಚೆನ್ನಾಗಿದ್ದೀರಿ ಅಂತೂ ರಿಯಲ್ ಆಗಿ ರಿಯಲ್ ರೀ ಎಂಜಾಯ್ ಅಂತ ನನ್ನನ್ನು ಅಪ್ಪಿ ನನ್ನ ತುಟಿಗಳಿಗೆ ದೀರ್ಘ ಕಿಸ್ಸು ಕೊಟ್ಟ. ನನ್ನ ಮೈ ಮೇಲೆ ಕರೆಂಟ್ ಬಿಟ್ಟಂತೆ ಜುಮ್ ಅಂತ ಕಂಪಿಸಿತು. ನಾನು ಉನ್ಮಾದದಿಂದ ಅವನನ್ನು ಅಪ್ಪಿ ಅವನ ತುಟಿ ಕಚ್ಚಿ ಕಿಸ್ಕೊಟ್ಟೆ. ನನ್ನ ಬಟ್ಟೆ ಜಾರಿ ಕೆಳಗೆ ಬಿದ್ದು ನಾನು ಸಂಪೂರ್ಣ ಬೆತ್ತಲಾದೆ. ನನ್ನ ಬೆತ್ತಲೆ ದೇಹ ನೋಡಿದ ವಿನಯ ಹುಚ್ಚನಂತೆ ನನ್ನನ್ನು ಕಚ್ಚಿ ಕಿಸ್ ಕೊಡುತ್ತಾ ಮಲ್ಲನೆ ನನ್ನ ತೊಡೆಗಳ ಮಧ್ಯೆ ಕೈ ಹಾಕಿ ತುಲ್ಲನ್ನು ಒರೆಸಿದ. ಹಬ್ಬ ಶೇವ್ ಮಾಡಿದ್ದ ನನ್ನ ಉಬ್ಬಿದ ತುಲ್ಲನ್ನು ತೇವವಾಗಿ ನನ್ನ ಮೊಲೆಯನ್ನು ಕಚ್ಚಿ ಚೀಪಿ ಚೆನ್ನಾಗಿ ಅದುಮುತ್ತಾ ಕೆಳಗೆ ಕೂತ. ವಿನಯ್ ತುಲ್ಲು ಸುತ್ತ ಕಿಸ್ಸು ಕೊಡುತ್ತಾ ಬೆರಳಿಂದ ನನ್ನ ಚಂದ್ರನಾಡಿಯನ್ನು ಉಜ್ಜಿದ. ಹಬ್ಬಬ್ಬ ನನ್ನ ತೊಡೆಗಳು ಕಂಪಿಸಿತು. ಮೊದಲು ಗಂಡನಿಲ್ಲದ ಯುವಕನ ಮುಂದೆ ಬೆತ್ತಲಾಗಿ ನಿಧಾನಕ್ಕೆ 2 ಕೈಗಳಿಂದ ನನ್ನ ತುಲ್ಲನ್ನು ಅಗಲಿಸಿ ವಿನಯ್ ಒಮ್ಮೆ ನಾಲಿಗೆಯಿಂದ ನೆಕ್ಕಿದ. ಹಬ್ಬಬ್ಬ ಅವನ ಬಿಸಿ ಬಿಸಿ ನಾಲಿಗೆ ಸ್ಪರ್ಶದಿಂದ ನನ್ನ ತುಲ್ಲಲ್ಲಿ ಕಾಮರಸ ಉಕ್ಕಿ ಬಂತು. ನಾನು ತೊಡೆಗಳನ್ನು ಅಗಲಿಸಿದೆ. ಇದಕ್ಕಾಗಿ ಪ್ರಯತ್ನ ಪಡಿಸುತ್ತಿದ್ದ ವಿನಯ್ ನನ್ನ ಪೂರ್ತಿ ನಾಲಿಗೆಯನ್ನು ನನ್ನ ತುಲ್ಲನ್ನೇ ನುಗ್ಗಿಸಿಬಿಟ್ಟ. ತುಲ್ಲಿನ ಗೋಡೆಯೊಳಗೆ ನೆಕ್ಕಿದ. ಇದನ್ನು ನನಗೆ ಮೊದಲ ಸಲ. ನಾನು ಇಂತಹದ ಕೇವಲ ಗೀತಾಳಿಂದ ಕೇಳಿದ ಅಷ್ಟೇ. ಈಗ ನಾನು ಅನುಭವಿಸುತ್ತಿದ್ದೇನೆ. ಅವನಂತೂ ನನ್ನ ಚಂದ್ರನಾಡಿಯನ್ನು ಮೆಲ್ಲನೆ ಕಚ್ಚಿ ಬಾಯಿ ಒಳಗೆ ಹಾಕಿಕೊಂಡು ಚೀಪಿದ. ಹಬ್ಬ ಎಂತಹ ಸುಖ ಗೊತ್ತಾ. ನನ್ನ ಕಾಲುಗಳಲ್ಲಿ ಶಕ್ತಿ ಇಲ್ಲದಂತ ಸೋಫಾ ಮೇಲೆ ಕೂತೆ. ಹಾಗೆ ನನ್ನ ಮೇಲೆ ಬಂದು ವಿನು ಆಂಟಿ ಅಂದ. ನಾನು ಮನದಿಂದ ಅವನನ್ನು ಅಪ್ಪಿ ತುಟಿಗೆ ಕಿಸ್ಕೊಟ್ಟೆ. ಅವನು ಆಂಟಿ ತನ್ನ ತುಟಿ ಕಚ್ಚುತ್ತಾ ನನ್ನ ಮೊಲೆಗಳನ್ನು ಬಲವಾಗಿ ಹಿಸುಕಿದ. ಅವನ ಹೊರಟು ಕೈಗಳು ತಾಗುತ್ತಿದ್ದಂತೆ ನನ್ನ ಮೊಲೆಗಳು ಸೆಟೆದು ನಿಂತವು. ನಾನು ಅವನನ್ನೇ ದಿಟ್ಟಿಸಿ ನೋಡಿದಾಗ ಆಗ ಅವನೇ ಆಂಟಿ ನಂದು ಚಿತ್ರ ಅಂದು ನಾನು ಬೇಡ ಅಂತ ತಲಾಡಿಸಿದೆ. ಆದರೆ ಅವನು ನನ್ನ ಮುಂದೆ ನಿಂತು ಪ್ಯಾಂಟ್ ಬಿಚ್ಚಿದ. ಹಬ್ಬ ವಾವ್, ಅವನ ದಪ್ಪ ಉದ್ದನೆ ತುಣ್ಣೆ ಸರ್ರನೆ ಹೊರಗೆ ಬಂತು. ಸುಮಾರು 7 ರಿಂದ 8 ಉದ್ದ ಇತ್ತು.
ಇಂಚು ಉದ್ದವಿತ್ತು. ಅವನ ದಪ್ಪ ತುಣ್ಣೆ ಅದರ ಕಂಪನಿಯ ಮುಂಭಾಗ ನೋಡಿ ನನಗೆ ಮೇಯೆಲ್ಲ ನಡುಕ ಬಂತು. ಅಷ್ಟು ದಪ್ಪ ಉದ್ದ ತುಣ್ಣೆಯನ್ನು ಅದುವರೆಗೆ ನೋಡಿರಲಿಲ್ಲ. ಅವನು ಬಲವಂತ ಮಾಡಿ ನನ್ನ ಕೈಗೆ ಕೊಟ್ಟು, ಹಬ್ಬ ಒಳ್ಳೆ ರಸಬಾಳೆ ಹಣ್ಣಿನಂತ ಇದ್ದ ತುಣ್ಣೆನು ಬಿಸಿ ಬಿಸಿಯಾಗಿತ್ತು. ಅದರ ಮುಂದಿನ ಚರ್ಮದ ಸ್ವಲ್ಪ ಹಿಂದಕ್ಕೆ ಸರಿದು ಅದರಿಂದ ಅವನ ಕಾಮರಸ ಜಿನುಗುತ್ತಿತ್ತು. ಅವನು ಇನ್ನು ನನ್ನ ಹತ್ತಿರ ಬಂದು ತುಣ್ಣೆ ನನ್ನ ತುಟಿಯೊಳಗೆ ಹತ್ತಿರ ತಂದು ನಾನು ನಾಚಿಕೆಯಿಂದ ಹಿಂದಕ್ಕೆ ಸರಿದೆ. ಆಂಟಿ ತಗೊಳ್ಳಿ, ಚೆನ್ನಾಗಿರುತ್ತೆ ಚೀಪಿ ಅಂದ. ನಾನು ಅವನಿಂದ ಬಿಡಿಸಿಕೊಂಡು ಎದ್ದು ಬೆಡ್ರೂಮ್ಗೆ ಕಡೆ ಓಡಿ ಹೋದೆ. ನನ್ನ ಹಿಂದೆ ಬಂದ ವಿನಯ್ ನನ್ನನ್ನು ಬಲವಾಗಿ ಅಪ್ಪಿ ಹಿಂದಿನಿಂದ ನನ್ನ ಕೆನ್ನೆಗೆ ಕಚ್ಚುತ್ತಿದ್ದ. ಅವನ ತುಣ್ಣೆ ನನ್ನ ಪಿರ್ರೆಗೆ ಮಧ್ಯೆ ತೂರಿತ್ತು. ನನ್ನ ಮೈ ಬಿಸಿ ಜಾಸ್ತಿ ಆಯಿತು. ಅವನು ನನ್ನನ್ನು ಬಿಟ್ಟು ಪ್ಯಾಂಟ್ ಬಿಚ್ಚಿ ಎಸೆದು ಕಾಚಾ ಶರ್ಟ್ ತೆಗೆದು ಅವನ ಸಂಪೂರ್ಣ ಬೆತ್ತಲ ದೇಹ ನೋಡಿ ನನ್ನ ಉನ್ಮಾನ ಹೆಚ್ಚಾಯಿತು. ಅವನನ್ನು ಬಲವಾಗಿ ಅಪ್ಪಿ ತುಟಿಗಳನ್ನು ಕಿಸ್ಕೊಟ್ಟೆ. ಅವನು ನನ್ನ ತೋಳ ಕೆಳಗೆ ಹಾಕಿ ಬಲವಾಗಿ ಅಪ್ಪಿದ. ಅವನ ತುಣ್ಣೆ ನನ್ನ ಹೊಕ್ಕಳಿಗೆ ಹತ್ತಾಗಿತ್ತು. ನಾನು ಹಾಗೆ ಅವನ ತುಣ್ಣೆಯನ್ನು ಕೈಯಲ್ಲೇ ಹಿಡ್ಕೊಂಡೆ. ಆಗ ಅವನು ನಾನು ಇನ್ನೂ ಬಲವಾಗಿ ನನ್ನ ಮೊಲೆಗಳನ್ನು ಅಪ್ಪಿ ಮೊದಲು ಅಸಹ್ಯವೆನಿಸಿದ್ರೆ ಬಾಯಿ ಒಳಗೆ ಬಂದ ಮೇಲೆ ತೆಗೆಯಲು ಇಷ್ಟವಿರಲಿಲ್ಲ. ಹಾಗೆ ಒಳ್ಳೆ ಐಸ್ ಕ್ಯಾಂಡಿ ಚೀಪುತ್ತಿದ್ದೆ. ಸುಮಾರು 10 ಚೀಪಿ ಇಷ್ಟವಿಲ್ಲದರೆ ಅವನು ತುಣ್ಣೆ ನೋಡಲು ಹೊರಗೆ ತೆಗೆದೆ. ಅಬ್ಬಬ್ಬ, ಅವನ ತುಣ್ಣೆ ನನ್ನ ಬಾಯಲ್ಲಿ ವಿಕರವಾಗಿ ದಪ್ಪ ಉದ್ದಕ್ಕೆ ಬೆಳೆದಿತ್ತು. ಅವನು ನನ್ನನ್ನು ಎತ್ತಿ ಹಾಸಿಗೆ ಮೇಲೆ ಹಾಕಿದ. ನಾನು ಅಂಗಾತ ಮಲಗಿ ತೊಡೆ ಅಗಲಿಸಿದೆ. ನನ್ನ ಮೇಲೆ ಬಂದ ವಿನ್ನು ನನ್ನನ್ನು ಹಾಗೆ ಅಪ್ಪಿ ನಾನು ಅವನನ್ನು ಬರಸೆಳೆದು ಅಪ್ಪಿ ತೊಟ್ಟಿಗೆ ಕೀಸ್ಕೊಡುತ್ತಾ ಕಾಲುಗಳಿಂದ ಅವನನ್ನು ನನ್ನ ತೊಡೆಗಳ ಮಧ್ಯೆ ಬಂಧಿಸಿ ಅವನನ್ನು ತುಣ್ಣೆ ತುಳ್ಳಿಗೆ ತಾಗಿತ್ತು ಹೋಗಿತು. ಅವನನ್ನು ನನ್ನ ಮುಖದಲ್ಲೇ ಕಿಸ್ಕೊಡುತ್ತಾ ಕಿವಿ ಹತ್ತಿರ ಬಂದು, ಆಂಟಿ ನೀವು ಸಖತ್ತಾಗಿ ಚೀರ್ತೀಯ ಆಂಟಿ ಅಂತಂದ. ನಾನು ನಾಚಿಕೆಯಿಂದ ತಲೆ ಪಕ್ಕಕ್ಕೆ ಸರಿದೆ. ಅವನು ನನ್ನ ಕೆನ್ನೆ ಚಿವುಟಿ, ಆಂಟಿ ತುಳ್ಳಿಗೆ ತುಣ್ಣೆ ಹಾಕ್ತೀನಿ ಅಂದ. ಒಂದು ಕ್ಷಣ ನನ್ನ ಮೈ ನಡುಗಿತ್ತು. ಸೆಕ್ಸ್ ಮಾಡಿ ಸುಮಾರು ದಿನ ಆಗಿತ್ತು. ಅದರಲ್ಲಿ ವಿನಯ್ ತುಣ್ಣೆ ತುಂಬಾ ದಪ್ಪ ಉದ್ದಕ್ಕಿತ್ತು. ನಾನು ಏನು ಮಾಡ್ತಾನಿರಲಿಲ್ಲ. ಮೇಲಕ್ಕೆದ್ದೆ. ವಿನಯ್ ನನ್ನ ತೊಡೆ ಅಗಲಿಸಿ ಅವನ ಬಿಸಿ ಬಿಸಿ ಅಪ್ಪುಗೆಯಿಂದ ಮತ್ತು ಅವನ ಯುವ ತುಣ್ಣೆಯಿಂದ ಚಿಪ್ಪಿದ ನನ್ನ ತುಲ್ಲು ತೇವಾಗಿತ್ತು. ನನ್ನ ಕಾಮದ ರಸ ಜಿನುಗುತ್ತಿತ್ತು. ಕೆಳಗೆ ಬಂದ ವಿನಯ್ ಒಮ್ಮೆ ನಲಗೆಯಿಂದ ಸವರಿ ಚೆಪ್ತೆ ಅಮ್ಮ ಅಂತ, ಆಂಟಿ ಸೂಪರ್ ಟೇಸ್ಟ್ ಅಂತ 2 ಕಾಲುಗಳನ್ನು ಮೇಲಕ್ಕೆತ್ತಿ ತೊಡೆಗಳ ಇಕ್ಕಲಿಕ್ಕೆ ಕಿಸ್ಕೊಟ್ಟು ಅವನ ಚಿಗುರು ಮೀಸೆಯನ್ನು ನನ್ನ ತೊಡೆಗಳಿಗೆ ಚುಚ್ಚಿತ್ತು. ಆದ್ದರಿಂದ ನನ್ನ ಚಿಗುರು ಮೀಸೆ ನನ್ನ ಕಾಮದ ತುಡಿತ ಹೆಚ್ಚಾಯಿತು. ನಾನು ತೊಡೆಗಳನ್ನು ಅಗಲಿಸಿ ಅವನನ್ನೇ ನೋಡ್ತಾ ಇದ್ದೆ. ತುಲ್ಲಿನ ಮುಂಭಾಗ ಸ್ವಲ್ಪ ತೆರೆದುಕೊಂಡಿತ್ತು. ನಿಧಾನಕ್ಕೆ ಅವನನ್ನು ಅದನ್ನು ನಾಲ್ಗೆಯಿಂದ ಸವರಿತಾ ಸರ್ಕ್ ಅಂತ ತೋರಿಸಿದ. ನನಗೆ ನಿಜವಾಗ್ಲೂ ಕರೆಂಟ್ ಬಂದಂತೆ ಒಮ್ಮೆ ಜಿಲ್ ಅಂತ ಕಂಪಿಸಿತು. ಅವನ ತಲೆ ಹಿಡಿದು ತೊಡೆಗಳ ಮಧ್ಯೆ ಅದುಮಿಕೊಂಡೆ. ಅವನ ತುಟಿಗಳು ನನ್ನ ತುಟಿಗಳ ಮೇಲೆ ಗಟ್ಟಿಯಾಗಿ ಅದುಮಿಕೊಂಡಿತ್ತು. ಅವನ ಬಿಸಿ ಬಿಸಿ ನಾಲಿಗೆ ಒಳಗೆ ತೂರಿಸಿದ. ಅಬ್ಬಬ್ಬ, ಸ್ವತ್ತು ನಾಲಿಗೆ ಹೊರಗೆ ತೆಗೆದೆ. ತುಳು ಒಳಗಡೆ ಇಕ್ಕಿದೆ. ಆಡಿಸಿ ಚೀಪಿ ಚಪ್ಪರಿಸುತ್ತಾ ಮೇಲಕ್ಕೆದ್ದೆ. ಅವನ ತುಣ್ಣೆ ನೇರವಾಗಿ ಸೆಟರ್ ನಿಗರಿ ನಿಂತಿತ್ತು. ಅದನ್ನು ನೇರವಾಗಿ ನನ್ನ ತುಟಿ ಹತ್ತಿರ ಇಟ್ಟು ನನಗೆ ಮೇಲೆ ಬಂದು, ನಾನು ಇದನ್ನು ಕೈಯಿಂದ ಹಿಡಿದು ಅವನು ನನ್ನ ಕೈಯಿಂದ ಮೇಲಕ್ಕೆ ಎಳೆದು ನನ್ನ ಕಿವಿ ಹತ್ತಿರ ಬಂದು, ಆಂಟಿ ನಿಧಾನಕ್ಕೆ ತುರಿಸಲಾ ಇಲ್ಲ ಒಂದೇ ಸಲಕ್ಕೆ ನುಗ್ಗಿಸಲಾ ಅಂದ. ನಾನು ಅವನನ್ನು ಗಟ್ಟಿಯಾಗಿ ಹಿಡಿದು ಕಿಸ್ಕೊಡುತ್ತಾ, ಇನ್ನು ಪ್ಲೀಸ್ ಒಂದೇ ಸಲ ನುಗ್ಗಿಸಿ, ಏನಾದರೂ ಆಗಲಿ ಅಂದೆ. ಅವನು, ಆಂಟಿ ಮೇಲೇ ನೋವಾದರೆ ನನ್ನ ಬೈಬೇಡಿ ಅಂದ. ನಾನು ಏನಾದರೂ ಆಗಲಿ ನುಗ್ಗಿಸಿ ಅಂದೆ. ಸರಿ ಅಂತ ಸರಿಯಾಗಿ ನನ್ನ ಮಧ್ಯೆ ಬಂದು ತುಣಿ ಮುಂಭಾಗ ನನ್ನ ತುಟಿಗಳ ಮೇಲೆ ಇಟ್ಟು ಸ್ವಲ್ಪ ಒಳಗೆ ತುರಿಸಿ ನನ್ನ ಬಿಗಿಯಾಗಿ ಅಪ್ಪಿ ತುಟಿಗಳನ್ನು ಕಚ್ಚಿಕೊಂಡು ಸೊಂಟಗೆ ತಡಿಗಳನ್ನು ಸರ್ರನೆ ದಪ್ಪ ಉದ್ದನೆ ತುಣ್ಣೆ ನನ್ನ ತುಲ್ಲನ್ನು ಸೀಳಿ ರಭಸವಾಗಿ ನನ್ನ ತಳ ಮುಟ್ಟಿತು. ತುಲ್ಲಿನಲ್ಲಿ ಕಾದ ಕಬ್ಬಿಣದ ಸಲಾಕೆ ನುಗ್ಗಿತಂತಾಯಿತು. ನೋವಾದರೂ ಒಂದು ತರ ವಿಚಿತ್ರವಾಗಿತ್ತು. ಮೀನು ಕರಿಚಲು ಬಿಡದೆ ನನ್ನ ತುಟಿಗಳನ್ನು ಕಚ್ಚಿಕೊಂಡು ನನ್ನನ್ನು ಬಿಗಿಯಾಗಿ ಅಪ್ಪಿದ. ನನ್ನ ಮೊಲೆಗಳನ್ನು ಅಪ್ಪಿಚಿದವಾಗಿದ್ದವು. ಅವನ ಬಿಸಿ ಅಪ್ಪುಗೆಯಲ್ಲಿ ನಾನು ಕರಗಿ ಹೋಗಿದ್ದೆ. ನನ್ನ ತೊಡೆಗಳ ಮಧ್ಯೆ ಅವನ ಸೊಂಟ ಬಲವಾಗಿ ಅಮದಿತ್ತು. ನೀವಿನ್ನೂ ನಿಧಾನಕ್ಕೆ ತುಣ್ಣೆ ಹೊರಗೆ ತೆಗೆದ. ಮತ್ತೆ ಅದನ್ನು ರಭಸದಲ್ಲಿ ನುಗ್ಗಿಸಿದ. ಅಬ್ಬಬ್ಬ, ಇದುವರೆಗೆ ನಾನು ಈ ತರ ಅದಮಿದ್ದ ವಿನಯ್ ನಿಧಾನಕ್ಕೆ ತುಣ್ಣೆ ಹೊರಗೆ ತೆಗೆದು ವಯಸ್ಸಿನಲ್ಲಿ ನನಗಿಂತ ಸುಮಾರು 10 ವರ್ಷ ಚಿಕ್ಕವನು. ವಿನು ನನ್ನಂತ ಹೆಂಗಸಿಗೆ ತೃಪ್ತಿ ಪಡಿಸುವುದನ್ನು ರೂಢಿ ಮಾಡಿಕೊಂಡಿದ್ದ. ನಾನು ಅವನನ್ನು ಬಲವಾಗಿ ಅಪ್ಪಿದೆ. ನಿಧಾನಕ್ಕೆ ಸೊಂಟ ಸಡಲಿಕೆ ಕೇಯಲು ಶುರು ಮಾಡಿದ. ನಾನು ನನಗೆ ಗೊತ್ತಿಲ್ಲದಂತೆ ಅವನ ಹೊಡೆತಕ್ಕೆ ಪ್ರತಿಯಾಗಿ ನತ್ತಿಕ ಎತ್ತಿ ಕೊಡುತ್ತಿದ್ದೆ. ಸುಮಾರು 15 ನಿಮಿಷ ಹೊಡೆದ ವಿನ್ನು ತುಣ್ಣೆ ಹೊರಗೆ ತೆಗೆದು ನನ್ನನ್ನು ಮೇಲಕ್ಕೆ ಎಬ್ಬಿಸಿ ಬಗ್ಗಿಸಿದ. ನಾನು ಮೊಳಕಾಲನ್ನು ಊರಿ ಬಗ್ಗಿದೆ. ನನ್ನ ಹಿಂದೆ ಬಂದ ಮೀನು ನನ್ನ ತಿಕ್ಕದ ಮೇಲೆ ಪಟ್ ಪಟ್ ಅಂತ ಹೊಡೆದ. ಅವನ ಹೊಡೆತಗಳು ಬಲವಾಗಿದ್ದರೂ ನೋವಾಗಿರಲಿಲ್ಲ. ಬದಲಾಗಿ ಕಾಮದ ಉದ್ಮಾನ ಹೆಚ್ಚಾಗಿ, ಹೇ ಮೀನು ತೂರಿದ ಅಂದೆ. ನನ್ನ ತುಲ್ಲು ರಸದಿಂದ ಪಳಪಳನೆ ಹೊಳಿತಾ ಇತ್ತು. ಹಾಗೆ ಸರಿಯಾದ ಪೊಸಿಷನ್ಗೆ ಬಂದು ನನ್ನ ಬೆನ್ನು ಮೇಲೆ ಬಗ್ಗಿ ಕೈ ಕೆಳಗೆ ಹಾಕಿ 2 ಮೊಲೆಗಳನ್ನು ಹಿಡ್ಕೊಂಡು ಸರ್ರನೆ ನುಗ್ಗಿಸಿದ. ತೇವವಾಗಿದ್ದ ನನ್ನ ತುಲ್ಲಿನಲ್ಲಿ ಅವನ ಸೆಕ್ಸಿ ತೊಣ್ಣೆ ಪುಸಕ್ಕನೆ ನುಗ್ಗಿತು. ಇನ್ನು ಮೊದಲಿಗಿಂತಲೂ ಆಳಕ್ಕೆ ನುಗ್ಗಿಸಿದ ಮೊಲೆ ಹಿಸುಕುತ್ತಾ ನನ್ನ ಕೆನ್ನೆಗೆ ಮುತ್ತು ಕೊಟ್ಟು ನನಗೆ ನಮ್ಮಿಬ್ಬರ ಈ ಭಂಗಿ ನೋಡಬೇಕೆನಿಸಿತು. ಇದನ್ನು ನಾನಿಗೆ ಹೇಳಿದೆ. ಅದಕ್ಕೆ ಅವನು, ಇರು ಆಂಟಿ ಅಂತ ಪಚ್ 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 ಅಂತ ಸ್ವಲ್ಪ ಹೊತ್ತು ಕೇದು ತುಣ್ಣೆ ಹೊರಗೆ ತೆಗೆದು ಕೆಳಗೆ ಇಳಿದ. ನಾನು ಮೇಲಕ್ಕೆದ್ದೆ. ಆದರೆ ಅವನನ್ನು ನನ್ನ
ಹಾಗೆ ಅಗ್ಗಾತ ನನ್ನ ತೊಡೆ ಅಗಲಿಸಿ ತೇವಭರಿತ ನನ್ನ ತುಲ್ಲಿಗೆ ರಸಭರಿತ ಅವನ ತುಣ್ಣೆ ನುಗ್ಗಿಸಿ ನನ್ನನ್ನು ಮೇಲಕ್ಕೆತ್ತಿಕೊಂಡು ಅಬ್ಬಬ್ಬ ನನಗೆ ಆಶ್ಚರ್ಯವಾಯಿತು. ಹೇಗಾದರೂ ಪಡೆದೆ ಹುಡುಗ ನನ್ನಂತ ಹೆಂಗಸನ್ನೇ ಹೀಗೆ ಹಿಗ್ಗಮುಗ್ಗ ತಂಗಿದ್ರೆ ಇನ್ನು ವಯಸ್ಸು ಹುಡುಗಿಯರನ್ನ ಹೇಗೆ ಕೇಯಬಹುದು ಅಂತ ನಾನು ಅವನನ್ನು ಹಿಡ್ಕೊಂಡೆ. ಅವನ ಹಾಗೆ ಎತ್ತಿಕೊಂಡು ಡ್ರೆಸ್ಸಿಂಗ್ ಟೇಬಲ್ ಎದುರು ಬಂದೆ. ಆಂಟಿ ನೋಡಿ ಅಂದ. ವಾವ್, ಅದನ್ನು ನೋಡಿ ನನಗೆ ನಾಚಿಕೆ ಆಯಿತು. ಅವನನ್ನು ಬಲವಾಗಿ ಅಪ್ಪಿ ತಲೆ ಪಕ್ಕಕ್ಕೆ ಸರಿಸಿದೆ. ಆಗ ಮೀನು, ಆಂಟಿ ನೋಡಿ ಎಷ್ಟು ಚೆನ್ನಾಗಿದ್ದೀರಾ, ನನ್ನ ತುಣೆ ನೋಡಿ ನಿಮ್ಮ ತುಲ್ನಲ್ಲಿ ಹೇಗೆ ತುರಿದೆ ಅಂತ. ನಾನು ಇಲ್ಲ ಬೇಡ, ನನಗೆ ನಾಚಿಕೆ ಆಗುತ್ತಿದೆ. ಅದಕ್ಕೆ ನಾನು ಮೀನು ಆಗ ತಾನೇ ಸ್ನಾನ ಮಾಡಿದೆ. ಹಾಗೆ ಬಿಟ್ಟಿದ್ದ ನನ್ನ ತಲೆ ಕೂದಲನ್ನು ಸರಿಸಿ ಮುತ್ತು ಕೊಡುತ್ತಾ, ಏನು ಆಂಟಿ ಇನ್ನು ನಾಚಿಕೆ, ಇಬ್ಬರು ಗೊತ್ತಿಲಾಗಿದ್ದೇವೆ ಇನ್ನೇನು ಅಂತ ನನ್ನ ಕೆಳಗೆ ಇಳಿಸಿದ. ಅವನ ತುಣ್ಣೆ ಸರ್ರಕ್ಕನೆ ನನ್ನ ತುಲ್ಲಿನಿಂದ ಹೊರಗೆ ಬಂತು. ಆಂಟಿ ಕಮಾನ್ ಅಂತ ನನ್ನ ಬಳಸಳೆದು ಅಪ್ಪಿ ನನ್ನ ತುಟಿಗೆ ಮುತ್ತು ಕೊಡುತ್ತಾ ತಿಕ್ಕಿಸುತ್ತಾ, ಇಲ್ಲೇ ನೋಡೋಣ ಆಂಟಿ ಅಂತ ನನ್ನನ್ನು ಹಿಂದಕ್ಕೆ ಸರಿಸಿ ಬಲವಂತವಾಗಿ ಮಾಡಿ ಬಗ್ಗಿಸಿ ತುಣ್ಣೆಯನ್ನು ಸರಕ್ಕನೆ ಮತ್ತೆ ತುಲ್ಲಿನಲ್ಲಿ ತೂರಿಸಿ ಮುಖದ ಮೇಲೆ ನನ್ನ ಕೂದಲನ್ನು ಆಂಟಿ ಕನ್ನಡಿಯಲ್ಲಿ ನೋಡಿ ಅಂತ ಬಲವಂತವಾಗಿ ತಿರುಗಿಸಿದ. ಸೈ ನಮ್ಮಿಬ್ಬರ ಆ ಭಂಗಿ ಕನ್ನಡಿಯಲ್ಲಿ ನೋಡಿ ನನ್ನ ತಲೆ ಗಿರ್ರ ಅಂತ ತಿರುಗಿತು. ಇನ್ನು ನನ್ನ ಮೊಲೆಗಳನ್ನು ಗಟ್ಟಿಯಾಗಿ ಹಿಸುಕಿ ಅದಿಮೆ ಅದು ಕೆಂಪವಾಗಿದ್ದವು. ತುಣ್ಣೆ ಚಿಪ್ಪಿದ್ದಕ್ಕೆ ನನ್ನ ತುಟಿಗಳು ಅವನ ತುಣ್ಣೆ ರಸದಿಂದ ಹೊಳಿತಾ ಇತ್ತು. ಅವನ ಘರ್ಷಣೆಯಿಂದ ನನ್ನ ತೊಟೆಗಳು ಮತ್ತು ಅವನ ಹೊಡೆತಗಳಿಂದ ನನ್ನ ಪಿರನೆ ಕೆಂಪಿಗೆ ಬಾಸ್ಪುಂಡೆ ಬಂದಂತೆ ಆಗಿದ್ದವು. ಇದ್ಯಾವುದನ್ನು ಲೆಕ್ಕಿಸದೆ ಮೀನು ಮಾತ್ರ ನನ್ನ ಸೊಂಟ ಹಿಡ್ಕೊಂಡು ಹಿಂದೆಯಿಂದ ನನ್ನ ಕೇಯುತ್ತಿದ್ದ. ಇದನ್ನು ನಿಧಾನಕ್ಕೆ ಅವನ ವೇಗ ಜಾಸ್ತಿ ಆಗುತ್ತಾ ಇತ್ತು. ಅವನ ವೇಗದ ಹೊಡೆತಗಳಿಗೆ ಟಪ್ ಟಪ್ ಅಂತ ಕನ್ನಡಿಯಲ್ಲಿ ಅದನ್ನು ನೋಡಿ ಅವನ ಉದ್ಮಾನದ ಹೆಚ್ಚಾಗಿ ತುಣ್ಣೆ ಹೊರಗೆ ತೆಗೆದು ಅಲ್ಲೇ ಇದ್ದ ದಿವಾನ್ ಕಾಟ್ ಮೇಲೆ ನನ್ನನ್ನು ಮಲಗಲು ಹೇಳಿ ನನ್ನ ತೊಡೆ ಅಗಲಿಸಿ ನನ್ನ ಮೇಲೆ ಬಂದು ನಾನು ನನ್ನ ತೊಡೆಗಳನ್ನು ಅಗಲವಾಗಿ ಅಗಲಿಸಿ ತಿಕ್ಕ ಮೆಲುಕುತ್ತಿದ್ದೆ. ನನ್ನ ಮೇಲೆ ಬಂದು ತುಣ್ಣೆಯನ್ನು ಮತ್ತೆ ತೋರಿಸಿದ. ಈಗ ಅವನ ತುಣ್ಣೆ ನಿರಾಯಾಸವಾಗಿ ಪುಸಕನ್ನುಗ್ಗಿತು. ಬಲವಾಗಿ ಒಂದು ಸಲ ಅದಿಮಿಕೊಂಡಿದ್ದ ನನ್ನ ತೊಟ್ಟಿ ಮುತ್ತು ಕೊಟ್ಟ. ಆಂಟಿ ಜ್ಯೂಸ್ ಬಿಡಲ್ಲ ಅಂದ. ನಾನು 2 ಸಲ ರಸ ಸುರಿಸಿಬಿಟ್ಟಿದ್ದೆ. ಅವನ ಮಾತು ಕೇಳಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ವೇಣು ನಿನ್ನ ಅಂಟೆ ತುಲ್ಲಿನಲ್ಲಿ ನೀನು ಬಿಸಿ ಬಿಸಿ ರಸ ಹರಿಸು, ನನ್ನ ತುಲ್ಲಿನಲ್ಲಿ ಕಾಮದಾಹವನ್ನು ತುಣಿಸು ಅಂದ ಹೇಳಿದ್ದೆ. ತಲೆ ಮಾಡದ ಸೊಂಟ ಅಪರಾಗ ಶಕ್ತಿ ಬಂದ ಪಚಕ್ ಪಚಕ್ ಅಂತ ಸುಮಾರು ಹೊತ್ತು ನನ್ನ ಕಿಬ್ಬೊಟ್ಟ ಕಿತ್ತು ಬರಿಸುವಂತೆ ಹೊಡೆಯುತ್ತಾ ಒಮ್ಮೆ ಸುಮ್ಮನೆ ನನ್ನ ತುಲ್ಲು ಬಿಸಿ ಜಾಸ್ತಿ ಆಗೋಯ್ತು. ಅವನ ತುಣ್ಣೆಯಿಂದ ಅವನ ಯುವ ಬಿಸಿ ರಸವನ್ನು ನನ್ನ ತುಳು ಧಾರಕವಾಗಿ ಹರಿಯಿತು. ಅದೇ ಸಮಯಕ್ಕೆ ನಾನು 2ನೇ ಬಾರಿಗೆ ಸ್ವಲ್ಪ ಸಲ್ಕಿಸಿದೆ. ತುಲ್ಲಿನಲ್ಲಿ ನಮ್ಮಿಬ್ಬರ ರಸಗಳ ಮಿಲನವಾಗಿ ಹೊರಗೆ ಬಂತು. ರಸ ಸುರಿಸಿ ಸುಸ್ತಾದ ಮೀನು ಎದುರಿಸಿ ಬಿಡುತ್ತಾ ದಪ್ಪನೆ ನನ್ನ ಮೊಲೆಗಳ ಮೊಲೆ ಬಿದ್ದು ಬಿಟ್ಟ. ನಾನು ಅವನನ್ನು ಹಾಗೆ ಅಪ್ಪಿ ಹಿಡಿದೆ. ಇಬ್ಬರು ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಹಾಗೆ ನಿದ್ದೆ ಮಾಡಿಬಿಟ್ಟವು. ಸುಮಾರು ಹೊತ್ತಿನ ನಂತರ ಎಚ್ಚರವಾಯಿತು. ನನ್ನ ಮೇಲೆ ಮಲಗಿದ್ದವಿನ್ನು ಎಬ್ಬಿಸಿದೆ. ಎದ್ದ ಅವನು ನನ್ನ ಮೊಲೆ ಹಿಡ್ಕೊಂಡು ನನ್ನ ತುಟಿಗೆ ಕಿಸ್ಕೊಟ್ಟು ಕಣ್ಣು ಹೊಡೆದ. ನಾನು ಅವನನ್ನು ಕೆಳಗೆ ತಳ್ಳಿದೆ. ನನ್ನ ತುಲ್ಲಿನಲ್ಲಿದ್ದ ಅವನ ತುಣ್ಣೆ ಗಾಳಿ ತೆಗೆದು ಬೆಲೂನ್ನಂತೆ ಮುದುರಿಸಿಕೊಂಡಿತು. ನನ್ನ ಕೈ ಹಿಡ್ಕೊಂಡು ಬಾ ಆಂಟಿ ಅಂದ. ಆದರೆ ನಾನು ಅವನಿಂದ ಬಿಡಿಸಿಕೊಂಡು ಕೆಳಗೆ ಇಳಿದೆ. ನನ್ನ ತುಲಿನಲ್ಲಿ ಅವನ ತುಣ್ಣೆ ರಸ ತುಂಬಿ ತುಳುಗುತ್ತಿದ್ದು ತೊಡೆಗಳನ್ನು ಮೇಲನ್ನೇ ಚೆಲ್ಲಿತ್ತು. ಹಾಗೆ ಕಾಲುಗಳ ಮೇಲೆ ಹನಿ ಹನಿಯಾಗಿ ಬಿದ್ದಿತ್ತು. ನನ್ನ ದೇಹದ ಹೌರವಾಯಿತು. ಗಾಳಿಯಲ್ಲಿ ತಿಳಿದಂತೆ ಅನುಭವವಾಯಿತು. ಮದುವೆಯಾಗಿ ಸುಮಾರು ವರ್ಷಗಳ ನಂತರ ಇಂತಹ ಅದ್ಭುತ ಸುಖ ಅನುಭವಿಸಿದ್ದಕ್ಕೆ ನನಗೆ ಒಂದು ರೀತಿಯ ವಿಚಿತ್ರ ಅನಿಸಿತ್ತು. ಆದರೆ ಬೆತ್ತಲೆ ದೇಹವೆಲ್ಲ ಅವನ ಬಿಸಿ ಅಪ್ಪಿಗೆ ಅಲ್ಲಿ ಕರಗಿ ಹೋಗಿತ್ತು. ಸರ್ವಸ್ವ ಅಪ್ಪನೇ ಅರ್ಪಿಸಿದ್ದೆ. ನನ್ನ ಇಂಚು ಅನುಭವಿಸಿದೆ. ಮೀನು ಕಣ್ಣಲ್ಲಿ ಇನ್ನೂ ತೃಪ್ತಿ ಇರಲಿಲ್ಲ. ನಾನು ಟವಲ್ ತೆಗೆದುಕೊಂಡು ಬಾತ್ರೂಮ್ಗೆ ಹೋಗಿ ಪಿಸ್ ಮಾಡುತ್ತಾ ಇದ್ದೆ. ನನ್ನ ಹಿಂದೆನೆ ಬಂದ. ವಾವ್ ಆಂಟಿ ಅಂತ ಹಿಂದೆ ನನ್ನ ಅಪ್ಪಿ ಕಣ್ಣಿಗೆ ಕಿಸ್ಕೊಡುತ್ತಾ ನನಗೆ ಏನು ಬೇಕು ಅಂತ ನನ್ನ ಮೊಲೆ ಹಿಸ್ಕೊತಾ ನನ್ನ ತಿಕ್ಕಕ್ಕೆ ಅವನ ತುಣ್ಣೆ ತಾಗಿಸಿ ಉಜ್ಜುತ್ತಿದ್ದ. ನಾನು ಅವನಿಂದ ಬಿಡಿಸಿಕೊಂಡು ನಾ ಸ್ನಾನ ಮಾಡು ಮೊದಲು ಅಂದೆ. ಅದಕ್ಕೆ ಅವನು, ಆಂಟಿ ನನಗೆ ನೀನು ಮಾಡಿಸು, ನಾನು ನನಗೆ ಮಾಡಿಸುತ್ತೇನೆ ಅಂತ ಅಂದ. ಮೊನ್ನೆ ಬಲವಾಗಿ ಚೀಪಿದ. ಮಾಡ್ತೀನಿ ಅಂತ ಬಿಸಿ ನೀರು ಆನ್ ಮಾಡಿದೆ. ಅವನು ನನ್ನ ದೇಹಕ್ಕೆ ಸೋಪ್ ಹಚ್ಚಿದ. ನಾನು ಅವನ ದೇಹಕ್ಕೆ ಸೋಪ್ ಹಚ್ಚಿದೆ. ಇಬ್ಬರು ದೇಹಗಳು ಸೋಪಿನಿಂದ ತೊಳೆದುಕೊಂಡೆವು. ಹೊಳಿತಾ ಇತ್ತು. ನೋಡುತ್ತಿದ್ದಂತೆ ಅವನ ತುಣ್ಣು ನೇರವಾಗಿ ಸೆಟು ನಿಗುರು ನಿಂತಿತು. ಅವನು ನನ್ನ ತೊಡೆಗಳ ಮಧ್ಯೆ ಸೋಪ್ ಹಚ್ಚುವಾಗ ನನ್ನ ತುಲ್ಲಿನ ಒಳಕ್ಕೆ ಬೆರಳು ತುರಿಸಿ ನಾನು ಉದ್ರೇಕಗೊಳಿಸಿದ. ನಾನು ಅವನನ್ನು ಬಿಟ್ಟು ಟಬ್ ಒಳಗೆ ಇಳಿದು ಕೂತೆ. ಹತ್ತಿರ ಬಂದವನು ಅವನ ತುಣ್ಣೆ ನನ್ನ ಹತ್ತಿರ ತಂದು, ಆಂಟಿ ತಗೋ ಚೀಪು, ಇನ್ನು ಸಖತ್ತಾಗಿ ಚೀಪ್ತೀಯ ತಗೋ ಅಂದಾಗಲೇ ನಾಚಿಕೆ ಆಗಿದ್ದು ಹೋಗಿತ್ತು. ನಾನು ಅವನ ತುಣ್ಣೆ ಹಿಡಿದು ಸವರುತ್ತಾ ಅದರ ಮುಂಭಾಗದ ಕೆಂಪನೆ ಭಾಗಕ್ಕೆ ಮುತ್ತು ಕೊಟ್ಟೆ. ಅಂತ ಸೊಂಟ ನನ್ನ ಕಡೆ ತಳ್ಳಿ, ಚೀಪು ಆಂಟಿ ಅಂತ ನನ್ನ ತುಟಿಗಳಿಗೆ ಮೇಲೆ ಸವರಿದ. ನಾನು ಅದನ್ನು ಹಿಡಿದು ನಾಲಿಗೆಯಿಂದ ಸವರಿತಾ ನನ್ನ ತುಟಿಗಳಿಗೆ ಮೇಲೆ ಚೆನ್ನಾಗಿ ಸುಮಾರು ಜ್ಯೂಸ್ ಕುಡಿತಾರ ಅಂದ. ಒಂದು ಕ್ಷಣ ನನಗೆ ಏನೋ ಅದಂತಾಯ್ತು. ಎಂಥದನ್ನೇ ಕೇಳಿದೆ ಮಾತ್ರ, ಇದೆಲ್ಲ ಹೇಗೆ ಅಂತ ನನಗೆ ನಾನೇ ಅಂದುಕೊಂಡೆ. ಅದಕ್ಕೆ ತಕ್ಕನಾದ ಹುಡುಗನಿನ್ನು ನನ್ನ ಎಲ್ಲ ಪ್ರಶ್ನೆಗಳಿಗೆ ಪ್ರಾಯೋಗಿಕವಾಗಿ ಉತ್ತರ ತಾನಾಗೆ ನೀಡುತ್ತಿದ್ದ. ನನ್ನ ಕೆನ್ನೆಗೆ ಚಿವುಟುತ್ತಾ ಗಲ್ಲ ಹಿಡಿದು, ನನಗೆ ಏನಾಗಲ್ಲ ಆಂಟಿ ಅಂದ. ನಾನು ಏನು ಮಾತಾಡದೆ ಮೌನವಾಗಿ ಇದ್ದೆ. ಆದರೆ ಅವನು ಮತ್ತೆ ಮೇಲಕ್ಕೆದ್ದು ಒಂದು ಕೈಯಿಂದ ತನ್ನ ತುಟಿಗಳನ್ನು ಹಿಡ್ಕೊಂಡು ತುಣಿಯನ್ನು ಮುಂಭಾಗದ ಕೆಂಪನೆ ಭಾಗವನ್ನು ತುಟಿಗಳ ಮಧ್ಯೆ ತೂರಿಸಿ ಹೊರಗೆ ತೆಗೆಯುತ್ತಾ ಆಟವಾಡುತ್ತಾ ಅವನ ಇಂತಹ ತುಂಟಾಟಗಳು ನನ್ನನ್ನು ಕೆರಳಿಸಿದವು. ನಾನು ಅವನನ್ನು ದಿಟ್ಟಿಸಿ ನೋಡುತ್ತಿದ್ದ. ಅವನಿಗೆ ಬಾಯಲ್ಲಿ ತೊಣ್ಣೆ ತೂರಿಸುವಾಗ ಅವನ ಬೀಜಗಳು ನನ್ನ ಗಲ್ಲಕ್ಕೆ ತಾಗಿ ನನ್ನ ಮೈಯೆಲ್ಲ ಜುಮ್ ಅಂತ
ನರನಾಳಿಗೆಯನ್ನು ಉಬ್ಬಿ ಕಾಮದ ಉದ್ಮನ ಹೆಚ್ಚಾಗುತ್ತಿತ್ತು. ಮೊಲೆಗಳು ನೇರವಾಗಿ ಸೆಟದು ತೊಟಗಳು ನಿಗರು ನಿಂತೆವು. ನಾನು ಒಮ್ಮೊಮ್ಮೆ ಅವನ ಕೈ ಎಳೆದು ನನ್ನ ಮೊಲೆಗಳ ಮೇಲೆ ಇಟ್ಟುಕೊಳ್ಳುತ್ತಿದ್ದೆ. ಹೀಗೆ ಮಾಡುತ್ತಿದ್ದೆ. ಅವನು ಉನ್ಮಾದ ಹೆಚ್ಚಾದ. ಸರಿಯಾದ ನನ್ನ ಮುಂದೆ ಬರಲು ಪ್ರಯತ್ನಿಸುತ್ತಿದ್ದ. ನಾನು ಬಿಟ್ಟ ಹೊರಗೆ ಬಂದು ಅವನ ಮುಂದೆ ಮೊಳಕಲೂರಿ ಕೂತುಕೊಂಡೆ. ಅವನು ನನ್ನ ತಲೆಯ ಕೂದಲನ್ನು ಸೇರಿಸಿ ಹಿಡ್ಕೊಂಡು ನಾನು ಅವನ ತುಣ್ಣೆಯನ್ನು 2 ಕೈಗಳಿಂದ ಹಿಡಿದು ಆಸೆಯಿಂದ ಅದನ್ನು ನೋಡುತ್ತಿದ್ದೆ. ಸರನ್ನ ಬಾಯಿಗೆ ನುಗ್ಗಿಸಿ ಅವನ ತುಟಿಗಳ ತುಣ್ಣೆಯನ್ನು ಬಿಗಿಯಾಗಿ ಹಿಡಿದವು. 2 ಕೈಗಳು ಬಿಗಿಯಾಗಿ ಹಿಡಿದವು. ಬಲವಾಗಿ ಅಪ್ಪಿ ತುಣ್ಣೆಯನ್ನು ಹೊರಗೆ ತೆಗೆದು ನಾಲಿಗೆಯಿಂದ ನೆಕ್ಕಿಸಿ ಉನ್ಮಾದ ಹೆಚ್ಚಾಗಿ ಇನ್ನೂ ಸೊಂಟ ಆಡಿಸುತ್ತಿದ್ದ. ಮತ್ತೆ ನನ್ನ ಬಾಯಲ್ಲಿ ತುಣ್ಣೆ ಹಾಕಿ ಹಿಂದೆ ಮುಂದೆ ಮಾಡುತ್ತಿದ್ದ. ಒಮ್ಮೆ ಆಗಾಗ ಹೊರಗೆ ತೆಗೆದು ತೋರಿಸುತ್ತಿದ್ದ. ಒಂದು ಸಲ ತುಣ್ಣೆ ಹೊರಗೆ ತೆಗೆದಾಗ ನಮ್ಮ ನಾಲಿಗೆಯಿಂದ ಹೊರಗೆ ತೆಗೆದೆ. ಅವನು ನನ್ನ ತಲೆ ಕೂದಲು ಬಿಟ್ಟು ಒಂದು ಕೈಯಲ್ಲಿ ನನ್ನ ಗಲ್ಲ ಹಿಡಿದು ಇನ್ನೊಂದು ಕೈಯಲ್ಲಿ ತುಣ್ಣೆ ಹಿಡ್ಕೊಂಡು ನನ್ನ ನಾಲಿಗೆ ಮೇಲೆ ಸವರಿ ಖುಷಿ ಪಡುತ್ತಿದ್ದ. ನಂತರ ಒಳಗೆ ನುಗ್ಗಿಸಿದ. ನಾನು ಅದನ್ನು ನನ್ನ ತುಟಿಗಳಿಂದ ಬಲವಾಗಿ ಬಿಗಿದು ಹಿಡ್ಕೊಂಡೆ. ಇದೇ ಸಮಯಕ್ಕೆ ಸರಿಯಾಗಿ ಚಿಲ್ಲನೆ ಅವನ ರಸ ನೇರವಾಗಿ ನನ್ನ ಬಾಯಿಯಲ್ಲಿ ಚಿಮ್ಮಿತು. ನಾನು ಆತುರವಾಗಿ ಬಾಯಿಯ ಒಳಗೆ ಎಳೆಕೊಂಡೆ. ಅವನ ಬಿಸಿ ಬಿಸಿ ರಸ ಪೂರ್ತಿ ನನ್ನ ಬಾಯಿಯಲ್ಲಿ ಬಂತು. ನನ್ನ ಮೈ ಬಿಸಿ ಇದ್ದಕ್ಕಿದ್ದಂತೆ ಹೆಚ್ಚಾಯಿತು. ಮೊಲೆಗಳು ಮತ್ತೆ ತೊಡೆಗಳು ಅದುರಿದವು. ಅವನ ಸೊಂಟ ಮುಂದಕ್ಕೆ ಚಾಚಿ ತುಣ್ಣೆಯನ್ನು ನನ್ನ ಬಾಯಲ್ಲಿ ಆಳಕ್ಕೆ ಇಳಿಸಿದ. ಅವನ ರಸ ಉಕ್ಕಿ ಸುರಿಯುತ್ತಿತ್ತು. ಸ್ವಲ್ಪ ಸುಸ್ತಾದ ಮೀನು ನಿಧಾನಕ್ಕೆ ಟಬ್ಬಿನ ಮೇಲೆ ಕುಳಿತುಕೊಂಡು ನಾನು ತುಣ್ಣೆ ಹೊರಗೆ ತೆಗೆಯುವಂತಿದ್ದಂತೆ ಹಾಗೆ ಅವನನ್ನು ಹಿಡ್ಕೊಂಡು ಅವನ ಸಂಪೂರ್ಣ ರಸ ಕುಡಿದು ನೆಕ್ಕಿದೆ. ನನಗೆ ಇದೊಂದು ವಿಚಿತ್ರವಾಗಿತ್ತು. ಇದುವರೆಗೆ ನನ್ನ ಗಂಡನ ಹತ್ತಿರ ಕೂಡ ಹೀಗೆ ಮಾಡಿರಲಿಲ್ಲ. ಇಂತಹ ಸುಖ ಕೊಟ್ಟ ಮೀನುಗೆ ಮನದಲ್ಲಿ ಥ್ಯಾಂಕ್ಸ್ ಹೇಳುತ್ತಾ ಮೇಲಕ್ಕೆದ್ದು ನೀರು ಆನ್ ಮಾಡಿ ಅವನಿಗೆ ಸ್ನಾನ ಮಾಡಿಸಿ ಇಬ್ಬರು ಬೆತ್ತಲೆಯಾಗಿ ಒಟ್ಟಿಗೆ ಅಡಿಗೆ ಮಾಡಿ ನಮ್ಮಿಬ್ಬರ ಮೊದಲ ಮಿಲನದ ಕತೆ ಅದ್ಭುತ. ರಸಗಳಿಗೆ ಮಾರಿ ಹೋದ ನಾವಿಬ್ಬರು ಸಮಯದ ಪ್ರಜ್ಞೆ ಇರಲಿಲ್ಲ. 10 ಆದರೂ ನಾವು ಅಂದಿನ ರಾತ್ರಿ ತುಂಬಾ ಇದು ಮಾಡಿದ್ದೆವು, ಎಲ್ಲ ಮಜಾ ಮಾಡಿದ್ದೆವು. ಇದೇ ರೀತಿ ಮುಂದೆ ನಿಮಗೆ ನನ್ನ ತುಲ್ಲು ಅವರಿಗೆ ಪಿರ್ರನೆ ಎಂದು ತಾಗಿದ್ದೆವು. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನಿಮಗೆ ಹೆಚ್ಚಿನ ಕಥೆಗಳು ಬೇಕಾದರೆ ಇದೇ ರೀತಿ ನಮ್ಮನ್ನು ಫಾಲೋ ಮಾಡಿ, ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇದೇ ರೀತಿಯಾಗಿ ಫ್ರೀ ವಿಡಿಯೋಸು ತರ್ತಾ ಇರ್ತೀವಿ, ರಿಯಲ್ ಕಥೆಗಳನ್ನು ತರ್ತಾ ಇರ್ತೀವಿ. ಥ್ಯಾಂಕ್ಸ್.